ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ನೋಡೋದಾದರೆ, ಸದ್ಯ ಇವರಿಬ್ಬರು ಕೂಡ ಭಾಳ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ಜೋಡಿ ಇಡೀ ಕರ್ನಾಟಕದ ಯಾವ ಸ್ಟಾರ್ಗೂ ಇಲ್ಲದೆ ಇರುವಂಥ ಸದ್ದು ಮಾಡಿದ್ದಲ್ಲದೆ ಸ್ಟಾರ್ ಆಗಿ ಬೆಳೆದು ಇವತ್ತು ಎಲ್ಲರ ಅಭಿಮಾನಿ ಬಳಗದನ್ನು ಹೆಚ್ಚಿಸ್ಕೊಂಡಿದ್ದಾರೆ. ಸದ್ಯ ಇವರ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ. ಇವರ ವಿಡಿಯೋಗಳನ್ನು ಯಾರೆಲ್ಲ ನೋಡ್ತಾ ಇದ್ದೀರಿ, ಎಲ್ಲ ಎಂಟರ್ಟೈನ್ಮೆಂಟ್ಗಾಗಿ ಸಪೋರ್ಟ್ ಮಾಡೋದು ಎಲ್ಲರೂ ಕೂಡ ಅಭಿಮಾನಿಗಳು ಇರ್ತೀರಿ. ಈ ವಿಡಿಯೋದ ನೋಡು ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ನೀವೆಲ್ಲ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೇಗೆ ಕೊಡೋದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಅನ್ನೋದು ಬಹಳ ಒಂದು ದೊಡ್ಡ ಒಂದು ವೇದಿಕೆ ಅಂತಲೇ ಹೇಳ್ಬೋದು. ಆ ಒಂದು ವೇದಿಕೆಯಲ್ಲಿ ಜನ ಇಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡಿ ಒಬ್ಬ ಸ್ಟಾರ್ ನಟನಾಗಿ ಬೆಳೆಸಿರೋದು ಇದೇ ಮೊದಲ ಅನಿಸುತ್ತೆ. ಸೊ ಅದೇ ಯಾರಿಗೂ ಕೂಡ ಇಷ್ಟೊಂದು ಕ್ರೇಜ್ ಇರಲಿಲ್ಲ. ಇಷ್ಟು ದಿನಗಳ ನಂತರ ಗಿಲ್ಲಿ ನಟನಿಗೆ ಕಳೆದ 3-4 ತಿಂಗಳಾದರೂ ಕೂಡ ಸುಮಾರು ಅಭಿಮಾನಿಗಳು ಈತನನ್ನು ಹಿಂಬಾಲಿಸಿಕೊಂಡು ಬರೋದಾಗಿರ್ಬೋದು, ಸೆಲ್ಫಿಗೆ ಮುಗಿಬಿಡೋದಾಗಿರ್ಬೋದು, ಹಾಗೆ ಸೆಲೆಬ್ರಿಟಿಗಳಾಗಿರ್ಬೋದು, ರಾಜಕೀಯದ ವ್ಯಕ್ತಿಗಳಾಗಿರ್ಬೋದು, ಕಾರ್ಯಕ್ರಮಗಳಿಗೆ ಆಹ್ವಾನ ಮಾಡೋದು ಬಹಳಷ್ಟು ಹೆಚ್ಚಾಗಿದೆ ಗಿಲ್ಲಿ ನಟನನ್ನು. ಗಿಲ್ಲಿ ನಟ ಅವರು ಮಾತ್ರ ಅಲ್ಲ, ಜೊತೆಗೆ ಕಾವ್ಯ ಅವ್ರನ್ನು ಕೂಡ ಸಪೋರ್ಟಿವ್ ಆಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಸೊ ಇವರಿಬ್ಬರ ಜೋಡಿ ಕೂಡ ಒಂದು ಕಡೆ ಆದರೆ, ಇವರಿಬ್ಬರನ್ನ ಯಾವ ವೇದಿಕೆಯಲ್ಲೂ ಬಿಟ್ಟುಕೊಡದಂತಹ ಒಂದು ಸೆನ್ಸೇಷನ್ ಅಭಿಮಾನಿಗಳು ಬಿಡ್ತಾ ಇಲ್ಲ. ಹಾಗಾಗಿ ಇವರಿಬ್ಬರನ್ನ ಮದುವೆ ಮಾಡಿಸ್ಲಿಕ್ಕೆ ಅಭಿಮಾನಿಗಳು ಕಾತರಿಂದ ಕಾಯ್ತಾ ಇದ್ದಾರೆ. ಸೊ ಕಳೆದ ಈ ಒಂದು 2 ವೇದಿಕೆಗಳಲ್ಲೂ ಕೂಡ ಸದ್ಯದಲ್ಲಿ ಕಾವ್ಯ ಮತ್ತು ಗಿಲ್ಲಿ ಅವರು ಭಾಳ ಸೆನ್ಸೇಷನ್ ಕ್ರಿಯೇಟ್ ಮಾಡಿದರು. ಸದ್ದಾಗಿರುವಂಥ ವಿಚಾರ ಮದುವೆ ಯಾವಾಗ ಅನ್ನೋದು. ಸೊ ಕಾದು ನೋಡಬೇಕು. ಸದ್ಯ ಈ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಏಕಾಏಕಿ ಕಾವ್ಯ ಅವರು ಗಿಲ್ಲಿ ನಟ ಮನೆಗೆ ಹೋಗಿರುವಂಥದ್ದು. ಗಿಲ್ಲಿ ನಟನ ಮನೆಗೆ ಹೋಗಿ ಸ್ವಲ್ಪ ಕಾಲ ಕುಟುಂಬದ ಜೊತೆ ಕಾಲವನ್ನು ಕಳೆದು ಮಾತನಾಡಿಕೊಂಡು, ಸೊ ಮನೆಯ ವಾತಾವರಣ ಇದ್ದಂಥ ಎಲ್ಲವನ್ನು ಕೂಡ ಇದ್ದಂಥ ವಾತಾವರಣವನ್ನು ನೋಡಿ ಗಿಲ್ಲಿ ನಟನ ಜೊತೆ ಮಾತನಾಡಿಕೊಂಡು ಸೊ ಮತ್ತೆ ಅವರ ಮನೆಗೆ ಮರಳಿದ್ದಾರೆ ಕಾವ್ಯಶ್ರೀ ಅವರು. ಸೊ ಕುಟುಂಬದ ಜೊತೆ ಆತ್ಮೀಯತೆಯನ್ನು ಬೆಳೆಸ್ಕೊಂಡಿದ್ದಾರೆ ಕಾವ್ಯಶ್ರೀ ಅವರ. ಈ ಒಂದು ಆತ್ಮೀಯತೆ ಮುಂದೊಂದು ದಿನ ಆ ಮನೆಗೆ ಸೊಸೆಯಾಗಬಹುದಾ ಅನ್ನೋದು ಅಭಿಮಾನಿಗಳ ಪ್ರಶ್ನೆ ಆಗಿ ಉಳಿದುಬಿಟ್ಟಿದೆ. ಕಾದು ನೋಡಬೇಕಿದೆ ವೀಕ್ಷಕರೇ. ಗಿಲ್ಲಿ ನಟನ ಒಂದು ಕುಟುಂಬಕ್ಕೆ ಇವರು ಒಬ್ಬರು ವ್ಯಕ್ತಿಯಾಗಿ ಬರ್ತಾರಾ ಕಾವ್ಯ ಅವರು ಅನ್ನೋದನ್ನೇ. ಸದ್ಯ ಈ ಒಂದು ದೊಡ್ಡ ವೇದಿಕೆಯಲ್ಲೂ ಕೂಡ ದೊಡ್ಡ ಸದ್ದು ಮಾಡ್ತಾ ಇರೋದು ನಿಜಕ್ಕೂ ಖುಷಿಯಾದ ವಿಚಾರವೇ ಹೌದು. ಸದ್ಯ ಕಾವ್ಯ ಶೇವ ಮತ್ತು ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಿಂದಲೂ ಕೂಡ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಇಬ್ಬರನ್ನು ಕೂಡ ದೂರ ಆಗಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ಇಬ್ಬರು ಕೂಡ ಒಟ್ಟಿಗೆ ಕಾಣಿಸ್ಕೊಳ್ತಾರೆ, ಹತ್ತಿರದಲ್ಲೇ ಕಾಣಿಸ್ಕೊಳ್ತಾರೆ. ಸೊ ಭಾಳ ಖುಷಿಯಾದಂತಹ ಇವರಿಬ್ಬರ ಸ್ನೇಹ ಇದೆ. ಸೊ ಮುಂದೊಂದು ದಿನ ಈ ಸ್ನೇಹ ಪ್ರೀತಿಗೆ ತಿರುಗಿ ಮದುವೆ ಅನ್ನುವ ಒಂದು ಕಂಕಣ ಭಾಗ್ಯಕ್ಕೆ ಕೈ ಹಾಕಿದರೆ ನಿಜ ಅಭಿಮಾನಿಗಳು ಖುಷಿ ಪಡೋದ್ರಲ್ಲಿ 2 ಮಾತಿಲ್ಲ. ಸದ್ಯ ನೀವು ಕೂಡ ಈ ಒಂದು ವಿಚಾರದ ಬಗ್ಗೆ, ಈ ಒಂದು ಮಾತಿನ ಬಗ್ಗೆ ನೀವು ಕೂಡ ಒಪ್ಪಿಗೆನ ಪಡ್ಕೊಳ್ತಾ ಇದ್ದೀರಿ. ಈ ಒಂದು ಮಾತು ನನಗೆ ಕೂಡ ಇಷ್ಟ ಆಗಬೇಕು ಅಂತ ನೀವು ಕೂಡ ಅನ್ನೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ. ತಪ್ಪದೆ ಗಿಲ್ಲಿ ಮತ್ತು ಕಾವ್ಯ ಅವರ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ತಪ್ಪದೆ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.